ಯುದ್ಧದ ಸುದ್ದಿಯಿಂದಲೇ ಇವತ್ತಿನ ನ್ಯೂಸ್ ಅವರ್ನು ಶುರು ಮಾಡೋಣ. ಹಾರ್ಮುಜ್ ಜಲಸಂಧಿ ನಮಗೇನು ಬೇಕಾಗಿಲ್ಲ, ಅಲ್ಲಿಂದ ನಮಗೇನು ಆಯಿಲ್ ಗೀಲ್ ಬರೋದಂಥದ್ದು ಏನೇ ಇಲ್ಲ, ಅವರು ಉತ್ಪಾದನೆ ಮಾಡುವ ಆಯಿಲ್ಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ನಾವೇ ಉತ್ಪಾದನೆ ಮಾಡ್ಕೊಳ್ತೀವಿ ಎಲ್ಲ ಮಾತಾಡಿದ್ರು ಟ್ರಂಪ್. ಅವರು ಆ ಮಾತಿನಂತೆ ನಮಗೂ ಹಾರ್ಮುಜ್ಗೂ ಸಂಬಂಧನೇ ಇಲ್ಲ, ಯಾರಿಗೆ ಬೇಕಾಗಿದೆಯೋ ಅವರು ಅದನ್ನು ಬಿಡುಗಡೆ ಮಾಡಿಕೊಳ್ಳಿ ಅಂತೇನು ಹೇಳಿದ್ರಲ್ಲ, ಹಾಗೆ ನಡ್ಕೊಂಡು ಬಿಟ್ಟಿದ್ರೆ ಅಮೇರಿಕಾ ಸೂಪರ್ ಪವರ್ ಅಂತ ಅನ್ನಿಸಿಕೊಳ್ತಾ ಇರಲಿಲ್ಲ, ಅಥವಾ ದೊಡ್ಡಣ್ಣ ಅಂತ ಹೇಳ್ತೀವಲ್ಲ, ಆ ಸ್ಥಾನವನ್ನು ಕಳ್ಕೊಂಡು ಬಿಡ್ತಿತ್ತು ಅಮೇರಿಕಾ. ತಾವು ಶುರು ಮಾಡಿದ ಸಮಸ್ಯೆ ತಮ್ಮಿಂದ ಅಂತ್ಯ ಆಗಬೇಕು ಅನ್ನೋದಷ್ಟಾದರೂ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿದೆ ಅಂದಂಗಾಯಿತು. ಹಾರ್ಮುಜನ್ನು ಇರಾನಿನ ಹಿಡಿತದಿಂದ ಮುಕ್ತಗೊಳಿಸುವುದಕ್ಕೆ ಅಮೇರಿಕದ 15 ಯುದ್ಧ ನೌಕೆಗಳು ಹೋಗಿ ನಿಂತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಕೊಟ್ಟಿದ್ದರು ಟ್ರಂಪ್ ಹಿಂದೆ, ಹಾರ್ಮುಜ್ ಓಪನ್ ಮಾಡಿ ಅಂತ. ಇರಾನ್ ಕಡೆಯಿಂದ ತಮಾಷೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಬಂದಿತ್ತು, ಕೀ ಕಳೆದೋಗ್ಬಿಟ್ಟಿದೆ, ನಮ್ಮದು ಹತ್ರ ಕೀ ಕಳೆದೋಗ್ಬಿಟ್ಟಿದೆ, ಲಾಕ್ ಮಾಡಿದ್ದೀವಿ, ಕೀ ಕಳೆದೋಗ್ಬಿಟ್ಟಿದೆ ಅಂತ. ಅವೆಲ್ಲ ಜೋಕ್ಗಳಷ್ಟೇ. ಹಾರ್ಮುಜನ್ನು ಮುಕ್ತ ಮಾಡುವುದಕ್ಕೆ, ಬಂಧ ಮುಕ್ತಗೊಳಿಸುವುದಕ್ಕೆ 15 ಯುದ್ಧ ನೌಕೆಗಳನ್ನು ಟ್ರಂಪ್ ಕಳಿಸಿದ್ದಾರೆ. ಇರಾನ್ ಕಡಲ ತೀರದಿಂದ 200 ಕಿಲೋಮೀಟರ್ ಒಳಗಡೆ ಆ ನೌಕೆಗಳು ನಿಂತ್ಕೊಂಡಿದ್ದಾವೆ. ಅದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಕೂಡ ಇದ್ದಾವೆ, ಅಬ್ರಹಾಂ ಲಿಂಕನ್ ಸೇರಿದಂತೆ. ಇದರಲ್ಲಿನ ವಿಮಾನಗಳ ಟೇಕ್ ಆಫ್ ಆಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಗಸ್ತು ಹೊಡಿತಾ ಇದ್ದಾವೆ. ಜೊತೆಗೆ UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಗಸ್ತು ಹೊಡಿತಾ ಇದ್ದಾವೆ. ಎಲ್ಲೆಲ್ಲಿ ಎಷ್ಟು ಹಡಗಿದ್ದಾವೆ, ಯಾವ ಹಡಗು ಇರಾನ್ನ ಬಂದರಿನಲ್ಲಿದೆ, ಇರಾನ್ನ ಬಂದರಿನಿಂದ ಹೊರಗೆ ಬರ್ತಾ ಇರೋದು ಯಾವುದು, ಹಾರ್ಮುಜ್ ಸಂಧಿ ಮೂಲಕ ಪರ್ಷಿಯನ್ ಗಲ್ಫ್ನಲ್ಲಿ ಬೇರೆ ಬೇರೆ UAE ಸೇರಿದಂತೆ ಬೇರೆ ಬೇರೆ ದೇಶಗಳ ಬಂದರುಗಳಿದಾವಲ್ಲ, ಆ ಬಂದರಿನಿಂದ ಯಾವ ಹಡಗು ಹೊರಗೆ ಬರ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದಾರೆ. ಇರಾನ್ನಿಂದ ಒಂದು ಹಡಗು ಹೊರಗೆ ಬರಬಾರ್ದು ಅಂತ ನಿಬಂಧನೆ. ಬೇರೆ ದೇಶಗಳ ಹಡಗುಗಳು ಹಾರ್ಮುಜ್ನಿಂದ ಧೈರ್ಯವಾಗಿ ಬನ್ನಿ ಅಂತ ಅಮೆರಿಕ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ಪ್ರಕಾರ ಇವತ್ತು 34 ಹಡಗುಗಳು ಹೊರಗಡೆ ಬಂದವು. ಅವುಗಳಲ್ಲಿ ಕಂಟೈನರ್ ಶಿಪ್ ಎಷ್ಟಿದ್ವೋ, ಟ್ಯಾಂಕರ್ ಎಷ್ಟಿದ್ವೋ ಎಕ್ಸಾಕ್ಟ್ ಲೆಕ್ಕ ಇಲ್ಲ, 34 ಹೊರಗಡೆ ಬಂದುವಂತೆ. ಫೆಬ್ರವರಿ 28ರ ನಂತರ ಯುದ್ಧ ಶುರುವಾದ ಮೇಲೆ ಇಲ್ಲಿ ತನಕ ಅತಿ ಹೆಚ್ಚು ಹಡಗುಗಳು ಬಂದಿದ್ದು ಇವತ್ತೇ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ಕನ್ಫ್ಯೂಷನ್ ಆಗುತ್ತೆ ಅವಾಗ. ಹಾರ್ಮುಜ್ ಜಲಸಂಧಿ ಟೋಟಲ್ 33 ಕಿಲೋಮೀಟರ್ ಅಗಲ ಇದೆ. ಅದರಲ್ಲಿ 6 ಮೈಲಿ ಅಗಲ ಹಡಗುಗಳು ಹೊರಗೆ ಬರೋದಕ್ಕೆ ಒಳಗೆ ಹೋಗೋದಕ್ಕೆ ಅಂತ ಡೆಡಿಕೇಟೆಡ್ ಆಗಿರೋದು. 2 ಮೈಲಿ ಹಡಗುಗಳು ಪರ್ಷಿಯನ್ ಗಲ್ಫ್ ಒಳಗೆ ಬರೋದಕ್ಕೆ, ಇನ್ನು 2 ಮೈಲಿ ಹೊರಗೆ ಹೋಗೋದಕ್ಕೆ, ಮಧ್ಯದ 2 ಮೈಲಿ ಬಫರ್. ಇರಾನ್ ಏನು ಮಾಡ್ತು, ಹಡಗುಗಳು ಹೊರಗೆ ಹೋಗೋದಕ್ಕೆ ಒಳಗೆ ಬರೋದಕ್ಕೆ ತನ್ನ ಕಡೆ ಒಂದಷ್ಟು ಜಾಗ ಬಿಟ್ಕೊಂಡು ಉಳಿದ ಕಡೆ ಮರೈನ್ ಮೈನ್ಸನ್ನು ಹಾಕ್ತು. ಒಂದು ಸ್ಪೆಷಲ್ ಎಪಿಸೋಡೇ ಮಾಡಿಸ್ತಾ ಇದ್ದೀವಿ ನಾವು, ಆ ಮೈನ್ಸ್ ಅಂದ್ರೆ ಏನು, ಹೆಂಗೆ ಕೆಲಸ ಮಾಡ್ತವೆ ಅಂತ. ಏನಿಲ್ಲ, ಹಡಗಿನಲ್ಲಿ ತಂದು ಎಸ್ದೋಗ್ಬಿಡ್ತಾರೆ ಅಷ್ಟೇ. ಅವು ಸಮುದ್ರದ ಆಳದಲ್ಲಿ ಬಿದ್ಕೊಂಡಿರ್ತವೆ. ಅವುಗಳ ಮೇಲಿಂದ ದೊಡ್ಡ ಹಡಗುಗಳು ಹೋದಾಗ ಹಡಗಿನ ಪ್ರೊಪೆಲ್ಲರ್ನ ಫ್ರೀಕ್ವೆನ್ಸಿ, ಪ್ರೊಪೆಲ್ಲರ್ ತಿರುಗುತ್ತಲ್ಲ ಹಡಗು ಮುಂದೆ ಹೋಗೋದಕ್ಕೆ, ಎಂಜಿನ್ ತಿರುಗುತ್ತಲ್ಲ, ಎಂಜಿನ್ ಸೌಂಡಿಗೆ ಅವು ಆ್ಯಕ್ಟಿವೇಟ್ ಆಗಿಬಿಡ್ತಾವೆ. ಏಕಾಏಕಿ ಆ್ಯಕ್ಟಿವೇಟ್ ಆಗಿ ಮೇಲೆ ಬಂದು ಆ ಹಡಗಿಗೆ ಬಡಿದು ಹಡಗನ್ನು ಬ್ಲಾಸ್ಟ್ ಮಾಡಿಬಿಡ್ತವೆ. ಈ ಮೈನ್ಸಿಗೆ ಇಂಥದ್ದೇ ಹಡಗಾಗಬೇಕು ಅಂತಿಲ್ಲ. ಯಾವ ಪ್ರೊಪೆಲ್ಲರ್ನ ಫ್ರೀಕ್ವೆನ್ಸಿಗೆ ಅವನು ಸೆಟ್ ಮಾಡಿರ್ತಾರಲ್ಲ, ಆ ಫ್ರೀಕ್ವೆನ್ಸಿ ಯಾವ ಹಡಗು ಬಂದರೂ, ಅಂದರೆ ದೊಡ್ಡ ಹಡಗುಗಳಿಗೆ ದೊಡ್ಡ ದೊಡ್ಡ ಪ್ರೊಪೆಲ್ಲರ್ ಇರುತ್ತೆ, ಸಮುದ್ರದೊಳಗೆ ದೊಡ್ಡ ಮಟ್ಟದ ಸಂಚಲನ ಆಗುತ್ತೆ, ಆ ಸಂಚಲನದಿಂದ ಎಚ್ಚರಗೊಂಡು ಬ್ಲಾಸ್ಟ್ ಆಗ್ತಾವೆ. ಸಣ್ಣ ಸಣ್ಣ ಬೋಟ್ ಹೋದ್ರೆ ಏನಾಗೋದಿಲ್ಲ. ಆ ಮರೈನ್ ಮೈನ್ಸ್ಗಳನ್ನು ಹಾಕಿರ್ತಾರೆ. ಈಗ 34 ಹಡಗುಗಳು ಹೊರಗೆ ಬಂದಿದ್ದಾವೆ ಅಂದರೆ ಎಲ್ಲಿಂದ ಬಂದವು ಹೊರಗೆ? ಇರಾನ್ ತನಗೆ ಬೇಕಾದ ಹಡಗುಗಳು ಒಳಗೆ ಹೋಗೋದಕ್ಕೆ ಹೊರಗೆ ಬರೋದಕ್ಕೆ ಅಂತ ತನ್ನ ಕಡೆ ಏನು ದಾರಿ ಬಿಟ್ಕೊಂಡಿತ್ತಲ್ಲ, ಅಲ್ಲಿಂದನೇ ಬಂದಿರಬೇಕು. ಅದರ್ವೈಸ್ ಉಳಿದ ಕಡೆ ಮೈನ್ಸ್ ಇದ್ದಾವೆ, ಆ ಕಡೆ ಹೋಗೋದಿಲ್ಲ. ತನಗೆ ಅಷ್ಟು ಹತ್ತಿರದಲ್ಲಿ ಅಮೇರಿಕದ ಅಪ್ಪಣೆಯ ಮೇರೆಗೆ ಹಡಗುಗಳು ಒಳಗೆ ಹೋಗ್ತಾ ಇದ್ದಾವೆ, ಹೊರಗೆ ಬರ್ತಾ ಇದ್ದಾವೆ ಅಂದರೆ ಇರಾನ್ಗೆ ದಾಳಿ ಮಾಡುವ ಅವಕಾಶ ಇತ್ತು. ಅಟ್ಯಾಕ್ ಮಾಡ್ಬೋದಾಗಿತ್ತು ಹಡಗುಗಳ ಮೇಲೆ, ಇರಾನ್ ಮಾಡಿಲ್ಲ. ಅಲ್ಲಿಗೆ
ಶಾಂತಿಯನ್ನು ಭಂಗ ಮಾಡುವ ಉದ್ದೇಶ ಇರಾನ್ಗಿಲ್ಲ ಈಗ ಅಂತ ಅರ್ಥ. ಆಯಿತು ಬಿಡಿ, ಏನನ್ನು ಮಾಡ್ಕೊಂಡಿದ್ದಾರೆ, ಹೋಗ್ಕೊಂಡು ಬರ್ಕೊಂಡಿರಲಿ ಅಂತ ಇರಾನ್ ಸುಮ್ಮನಾಗಿದೆ. ಇರಾನಿಗೆ ಸದ್ಯದ ಟೆನ್ಷನ್ ಇರೋದು ತನ್ನ ಖಾರ್ಗ್ ದ್ವೀಪದಲ್ಲಿ ಆಯಿಲ್ ಲೋಡ್ ಮಾಡಿಕೊಂಡ ಹಡಗುಗಳನ್ನ ಹೊರಗಡೆ ಅಮೆರಿಕ ಬಿಡೋದಿಲ್ಲ ಅಂತಿದೆ. ಖಾರ್ಗ್ ದ್ವೀಪದಲ್ಲಿ ಆಯಿಲ್ ಇರಬಹುದು, ಬೇರೆ ಬಂದರುಗಳಲ್ಲಿ ಬೇರೆ ಬೇರೆ ವಸ್ತುಗಳಿರಬಹುದು, ಅವುಗಳನ್ನು ಹೊರಗೆ ಬಿಡೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಅವುಗಳನ್ನು ನಿಲ್ಲಿಸಿಬಿಟ್ರೆ ಇರಾನಿಗೆ ದಿನ ದಿನ ಬರೋ ದುಡ್ಡು ನಿಂತು ಹೋಗ್ಬಿಡುತ್ತೆ. ಹೆಚ್ಚು ಕಡಿಮೆ ಪರ್ ಡೇ 4,000 ಕೋಟಿ ರೂಪಾಯಿಯ ವಸ್ತುಗಳನ್ನು, 4,081 ಕೋಟಿ ರೂಪಾಯಿ ಆನ್ ಆನ್ ಆ್ಯಾವ್ರೇಜ್ ಲೆಕ್ಕ ಇದು, ಅಷ್ಟನ್ನು ಇರಾನ್ ರಫ್ತು ಮಾಡುತ್ತೆ. 4,081 ಕೋಟಿ. ಅದರಲ್ಲಿ ಕ್ರೂಡ್ ಆಯಿಲ್ಲು, ಪೆಟ್ರೋಲಿಯಂ ಪ್ರಾಡಕ್ಟ್ಸು ಸೇರಿ 2,570 ಕೋಟಿ, ಪೆಟ್ರೋಕೆಮಿಕಲ್ಸ್ 450 ಕೋಟಿ. ಇವೆಲ್ಲ ಪೆಟ್ರೋಲಿಯಂಗೆ ಸಂಬಂಧಿಸಿದ ವಸ್ತುಗಳಾದವು. ಅವುಗಳನ್ನು ಹೊರತುಪಡಿಸಿ ಬೇರೆ ಬೇರೆ ವಸ್ತುಗಳು 770 ಕೋಟಿ ರೂಪಾಯಿ ಮೌಲ್ಯದ್ದು ಇರಾನ್ ಪ್ರತಿದಿನ ರಫ್ತು ಮಾಡುತ್ತೆ. ಆ ಹಡಗುಗಳು, ಇರಾನ್ನಿಂದ ಲೋಡಾದ ಹಡಗುಗಳನ್ನು ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಮೆರಿಕ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಇರಾನಿಗೆ ಬರೋ ದುಡ್ಡು ನಿಂತು ಹೋಗ್ಬಿಡುತ್ತೆ. ಇದು ಅಮೇರಿಕ ಹಡಗುಗಳನ್ನು ಹೊರಗೆ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆಗದೆ. ಆನ್ ಆನ್ ಆ್ಯಾವ್ರೇಜ್ 7 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್, ಕ್ರೂಡ್ ಆಯಿಲ್ ಖಾರ್ಗ್ ದ್ವೀಪದಿಂದ ಹೊರಗಡೆ ಬರ್ತಿತ್ತು. ಅದನ್ನು ಹೊರಗೆ ಬಿಡೋದಿಲ್ಲ ಅಂತಾರೆ ಈಗ ಅವರು. ಅದರ ಅರ್ಥ ಓಪನ್ ಮಾರ್ಕೆಟ್ನಲ್ಲಿ ಆಯಿಲ್ನ ಕೊರತೆ ಆಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆಗದೆ. ಇರಾನಿಗೆ ಪ್ರತಿದಿನ 4,081 ಕೋಟಿ ರೂಪಾಯಿ ಲಾಸ್ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ತಯಾರಾಗಿ ನಿಂತಿದ್ದಾರೆ. ಎಲ್ಲಿ ತನಕ ಇದನ್ನು ಮಾಡಬಹುದು ಅನ್ನೋದು ಕುತೂಹಲ. ಅದರ ಜೊತೆಗೆ ಅಮೇರಿಕದ ಯುದ್ಧ ನೌಕೆಗಳು ಹಾರ್ಮುಜ್ಗೆ ಮತ್ತಷ್ಟು ಹತ್ತಿರ ಹೋಗಿ ಇರಾನ್ ಹಾಕಿರುವ ಆ ಮರೀನ್ ಮೈನ್ಗಳನ್ನು ಹುಡುಕಿ ತೆಗಿಬೇಕು. ಅದು ಭಾಳ ಕಷ್ಟದ ಕೆಲಸ ಅದು. ಇನ್ನೊಂದು ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ದೆ ನಾನು. ಇರಾನ್ ಹತ್ರ, ಅಮೇರಿಕದ ಹತ್ರ ಟೋಟಲ್ 11 ನ್ಯೂಕ್ಲಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ, 60 ಸಬ್ಮರೀನ್ಗಳಿದ್ದಾವೆ. ಎಲ್ಲವೂ ದೊಡ್ಡ ದೊಡ್ಡ ಹಡಗುಗಳೇ, ಯುದ್ಧ ನೌಕೆಗಳು. ಇವು ದೊಡ್ಡ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವುದಕ್ಕೆ ಸಶಕ್ತ. ಯಾರು ಹತ್ರ ಬರೋದಕ್ಕಾಗೋದಿಲ್ಲ ಅವಕ್ಕೆ, ದೊಡ್ಡ ಸಮುದ್ರ ಇದ್ದರೆ. ಬಟ್ ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, 33 ಕಿಲೋಮೀಟರ್, ಅದರಲ್ಲಿ ಈ ಹಡಗು ಸಾಗಬಹುದಾದಷ್ಟು ಆಳ ಇರೋದು ತುಂಬ ಕಡಿಮೆ ಜಾಗ. ಅಷ್ಟು ಆಳ ಬೇಕಲ್ಲ ಸಮುದ್ರ. ಅಬ್ರಹಾಂ ಲಿಂಕನ್ ಥರದ ಹಡಗುಗಳನ್ನೇನಾದರೂ ಒಳಗಡೆ ತಗೊಂಡು ಬರೋಕ್ಕೆ ಇವರು ಪ್ರಯತ್ನ ಪಟ್ಟರೆ ಇರಾನ್ ಕೇಕೆ ಹಾಕಿಬಿಡುತ್ತಂತೆ ಇರಾನು. ಅಬ್ರಹಾಂ ಲಿಂಕನ್ ಅಲ್ಲಿ ಒಳಗೆ ಬರೋದಕ್ಕೆ ಈ ಹಿಂದಿನ ಕಾಲದಲ್ಲಿ ಆಂಬುಷ್ ಹೆಂಗೆ ಸೆಟ್ ಮಾಡ್ತಿದ್ರು, ಈಗಲೂ ಹಾಗೆ ಸೆಟ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧಗಳ ಕಥೆಯನ್ನು ನೋಡ್ತಾ ಇದ್ವಿ ನಾವು. ಶತ್ರು ಸೈನ್ಯ ಬರ್ತಾ ಇದೆ ಅಂದಾಗ ಎಲ್ಲಿ ಕರೆಕ್ಟಾಗಿ ಅದನ್ನು ನಿಂತು ಹೊಡಿಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ರು. ಆಯಕಟ್ಟಿನ ಜಾಗದ ತನಕ ಅದು ಬರಲಿ ಅಂತ. ರಣರಂಗದ್ದೇ ಸುದ್ದಿ. ಇರಾನ್ ಮತ್ತೊಮ್ಮೆ ಸ್ಪಷ್ಟಪಡಿಸಿತು, ಭಾರತದಲ್ಲಿ ಇರಾನಿನ ರಾಯಭಾರಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು, ಭಾರತದ ಹಡಗುಗಳಿಗೆ ಯಾವ ಸಮಸ್ಯೆಯೂ ಇಲ್ಲ. ಇನ್ಫ್ಯಾಕ್ಟ್ ಒಂದು ಹಡಗಿಗೆ 18 ಕೋಟಿ ರೂಪಾಯಿ ಚಾರ್ಜನ್ನು ಮಾಡ್ತೀವಿ ಅಂತ ಹೊರಟಿದಾರಲ್ಲ ಇವರು, ಆ ಚಾರ್ಜ್ ಭಾರತದ ಹಡಗುಗಳಿಗೆ ಇಲ್ಲವೇ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದರು ಭಾರತದಲ್ಲಿ ಇರಾನಿನ ರಾಯಭಾರಿ ಮೊಹಮ್ಮದ್ ಫತಾಲಿ. ಇಂಥ ಕಷ್ಟದ ಸಮಯದಲ್ಲಿ ಭಾರತ ನಮ್ಮ ಸಹಾಯಕ್ಕೆ ನಿಂತುಕೊಂಡಿದೆ, ಸಂಬಂಧ ಚೆನ್ನಾಗಿದೆ, ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನುವ ನಂಬಿಕೆ ನನಗಿದೆ. ಭಾರತದಲ್ಲಿ ಯಾರನ್ನಾದರೂ ಕೇಳಿ ನೋಡಿ, ಅವರ ಹಡಗುಗಳಿಗೆ ನಾವು ₹1 ವಸೂಲಿ ಮಾಡಿದ್ದೀವಾ? ಮೊಹಮ್ಮದ್ ಫತಾಲಿ ಇರಾನಿನ ರಾಯಭಾರಿಯವರ ಹೇಳಿಕೆ ಇದು. ಇದನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಈ ಹೇಳಿಕೆಯನ್ನು ಕೇಳಿದ ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ನಿನ್ನೆ ರಾತ್ರಿಯಿಂದ ಹಾರ್ಮುಜ್ ಜಲಸಂಧಿ ಅಮೇರಿಕದ ನಿಯಂತ್ರಣದಲ್ಲಿದೆ ಅಂತ ಹೇಳಬಹುದು. 200 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡಿದ್ದಾರೆ, ಹಡಗುಗಳು ಬರೋದಕ್ಕೇನು ಸಮಸ್ಯೆ ಇಲ್ಲ, ನೀವು ಹೊರಗಡೆ ಬನ್ನಿ ಅಂತ ಹೇಳ್ತಿದ್ದಾರೆ. 34 ಹಡಗು ಹೊರಗಡೆ ಬಂದಿದೆ. ಆ 34 ಹಡಗುಗಳಿಗೆ ಈ ಭಾರತ ಸೇರಿದಂತೆ 5 ದೇಶಗಳನ್ನೇನು ಹೇಳಿದ್ರಲ್ಲ ಅಷ್ಟು ಬಿಟ್ಟು ಉಳಿದ ಹಡಗುಗಳಿಗೆ ಇರಾನ್ ಟೋಲ್ ವಸೂಲಿ ಮಾಡ್ತಾ ಅಕಸ್ಮಾತ್ ಟೋಲ್ ವಸೂಲಿ ಮಾಡಿದ್ದಾರೆ ಅಂತಂದರೆ ಇರಾನಿನ ಹಿಡಿತದಲ್ಲಿ ಇನ್ನೂ ಹಾರ್ಮುಜ್ ಇದೆ ಅಂತ ಅರ್ಥ.
ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಬಿದ್ದೋಗುತ್ತೆ ಅವಾಗ. ಹಾರ್ಮುಜ್ನ ಮೇಲೆ ನಾವು ಸಂಪೂರ್ಣ ನಿಯಂತ್ರಣ ಸಾಧಿಸಿದ್ದೇವೆ, 34 ಹಡಗುಗಳು ಹೊರಗಡೆ ಬಂದಿದ್ದಾವೆ, ಇದು ಇಲ್ಲಿ ತನಕ ಅತಿ ಹೆಚ್ಚು ಹಡಗುಗಳು ಅಂತೇನು ಕ್ಲೇಮ್ ಮಾಡ್ತೀಯಾರಲ್ಲ, ಕ್ಲೇಮ್ ಬಿದ್ದು ಹೋಗ್ಬಿಡುತ್ತೆ. ಇನ್ ಕೇಸ್ ಇರಾನ್ನವರು ಟೋಲ್ ವಸೂಲಿ ಮಾಡ್ತಾ ಇದ್ದರೆ. ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಭಾರತದ ಕಡೆ ಇನ್ನೊಂದು ಹಡಗಂತೂ ಹೊರಟಿತು, ಹಾರ್ಮುಜ್ ದಾಟ್ಕೊಂಡು ಬಂತು. ಪಾಯಾ ಲೇಬರ್ ಅಂತ ಅದರ ಹೆಸರು. ಟ್ಯಾಂಕರ್ ಇದು, ಒಂದು ಮೀಡಿಯಮ್ ಸೈಜಿನ ಟ್ಯಾಂಕರ್ ಅಂತೆ, ಅಂದರೆ ಕ್ರೂಡ್ ಆಯಿಲ್ ತಗೊಂಡು ಬರ್ತಾ ಇರುತ್ತೆ. ಪಾಯಾ ಲೇಬರ್ ಮೂಲತಃ ಚೀನಾದ್ದು, ಬಟ್ ಭಾರತದ ಧ್ವಜ ಹಾಕಿಕೊಂಡಿದೆ, ಅಂದರೆ ಭಾರತಕ್ಕೆ ಬರ್ತಾ ಇದೆ ಇದು. ಚೀನಾಕ್ಕೆ ಹೊರಟಿರುವಂಥ ರಿಚ್ ಸ್ಟಾರಿ ಅನ್ನುವ ಇನ್ನೊಂದು ಟ್ಯಾಂಕರ್ ಕೂಡ ಹೊರಗೆ ಬಂತು. ರಿಚ್ ಸ್ಟಾರಿ. ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಪೋಪ್ಗೂ ಗಲಾಟೆ ಶುರುವಾಗಿದೆ. ಗಲಾಟೆ ಅಂದರೆ ಮಾತಿನ ಹೇಳಿಕೆಗಳ ಗಲಾಟೆ. ಪೋಪ್ ಕ್ರಿಶ್ಚಿಯನ್ ಸಮುದಾಯದ ಸುಪ್ರೀಂ ಧಾರ್ಮಿಕ ನಾಯಕ. ಇದೊಂದು AI ಫೋಟೋದಿಂದ ಶುರುವಾಗಿದ್ದಿದ್ದು. ಡೊನಾಲ್ಡ್ ಟ್ರಂಪ್ ಯೇಸುವಿನ ರೀತಿಯಲ್ಲಿ ಇನ್ಯಾರಿಗೋ ಪ್ರಾಣದಾನ ಕೊಡ್ತಾ ಇರುವಂಥ AI ಫೋಟೋ. ಯಾರು ಏನಾದರೂ ಕ್ರಿಯೇಟ್ ಮಾಡ್ಬೋದು AIನಲ್ಲಿ. ಯಾರೋ ಕ್ರಿಯೇಟ್ ಮಾಡಿ ಟ್ರಂಪ್ ಅಭಿಮಾನಿಗಳು ಇಂಥದ್ದೊಂದು ಹಾಕಿದರೆ ಹಿಂಗೆ ಆಗ್ತಿರಲಿಲ್ಲ. ಇದನ್ನು ಟ್ರಂಪ್ ಅವರೇ ಪೋಸ್ಟ್ ಮಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ. ಸ್ವತಃ ಡೊನಾಲ್ಡ್ ಟ್ರಂಪ್ ತನ್ನನ್ನು ತಾನು ಯೇಸು ಕ್ರಿಸ್ತನ ರೀತಿಯಲ್ಲಿ ಬಿಂಬಿಸಿಕೊಂಡು ಹಾಕದಂಥ ಪೋಸ್ಟ್ ಇದು. ಜೀಸಸ್ ಕ್ರೈಸ್ಟ್ ಪವಾಡಗಳನ್ನು ನಡೆಸ್ತಾ ಇರುವ ರೀತಿಯಲ್ಲಿದೆ ಅದು. ಸಿಮಿಲರ್ ಪೇಂಟಿಂಗ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸತ್ತವರನ್ನು ಬದುಕಿಸಿದ್ದು, ರೋಗಿಗಳಿಗೆ ಸಹಾಯ ಮಾಡಿದ್ದು, ಆ ರೀತಿ ಸಹಾಯ ಮಾಡ್ತಾ ಇರುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ತಾವು ಜೀಸಸ್ ಕ್ರೈಸ್ಟ್ ಅನ್ನುವಂತೆ ಹಾಕಿಕೊಂಡಂಥ ಫೋಟೋ. ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅಭಿಮಾನಿಯೊಬ್ಬರು ಹೇಳಿದ್ರು, ಯೇಸು ಕ್ರಿಸ್ತ ಸಹಾಯ ಮಾಡಿದಂತೆಯೇ ಜನರಿಗೆ ಡೊನಾಲ್ಡ್ ಟ್ರಂಪು ಸಹಾಯ ಮಾಡ್ತಿದ್ದಾರೆ ಬಿಡಿ, ಅವ್ರು ಜೀಸಸ್ ಕ್ರೈಸ್ಟ್ ಅನ್ನೋಕ್ಕೇನಾಗುತ್ತೆ ಅಂತ. ಅದರ ಜೊತೆಗೆ ಯೇಸು ಕ್ರಿಸ್ತನಿಗೆ ಹೆಂಗೆ ಮೋಸ ಆಯಿತು, ನಂಬಿಕೆ ದ್ರೋಹ ಆಯಿತು, ಹಾಗೆ ಡೊನಾಲ್ಡ್ ಟ್ರಂಪ್ಗೂ ಆಗಿದೆ ಅಂತಂದ್ರೆ ಯಾರು. ಅದಕ್ಕೆ ಡೊನಾಲ್ಡ್ ಟ್ರಂಪು ಜೀಸಸ್ ಕ್ರೈಸ್ಟೇ ಅಂತ. ಆವಾಗ ಡೆಮೊಕ್ರೆಟಿಕ್ ಪಕ್ಷದವರು ಒಬ್ಬರು ಅಂದರು, ಆಯ್ತು ಹಾಗಿದ್ರೆ ಶಿಲುಬೆಗೆ ಏರಿಸಿ 3 ದಿವಸ ಆದಮೇಲೆ ಜೀವಂತ ಎದ್ದು ಬಂದರೆ ನಾವು ನಂಬ್ತೀವಿ ಯೇಸು ಕ್ರಿಸ್ತ ಅಂತ. ಪೋಪ್ ಯುದ್ಧದ ವಿರುದ್ಧ ಇದ್ದಾರೆ. 14ನೇ ಪೋಪ್ ಲಿಯೋ ಯುದ್ಧದ ವಿರುದ್ಧ ಇದ್ದಾರೆ. ಅದರ ಅರ್ಥ ಟ್ರಂಪ್ ವಿರುದ್ಧವೂ ಅಂತ. ನ್ಯೂಕ್ಲಿಯರ್ ಹೊಂದಲು ಬಯಸುತ್ತಿರುವ ಇರಾನ್ಗೆ ಪೋಪ್ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅಂದರು. ಸಂಘರ್ಷದ ವಿರುದ್ಧ ನನ್ನ ಧ್ವನಿ ಇದೆ ಅಂತ ಪೋಪ್ ಹೇಳಿದ್ರು. ನ್ಯೂಕ್ಲಿಯರ್ ವೆಪನ್ ಹೊಂದುವುದು ಸರಿ ಅಂತ ಭಾವಿಸುವ ಪೋಪ್ ನಮಗೆ ಬೇಡ ಅಂತ ಟ್ರಂಪ್ ಅಂದರು. ಶಾಂತಿ ನೆಲೆಸಲು ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಪೋಪ್ ಅಂದರು. ಈ ರೀತಿ ಮಾತಿಗೆ ಮಾತು ಬೆಳೆದಿರೋದು. ಹೇಳಿಕೆಗಳೇ ಇದ್ದಾವೆ. ಇಲ್ಲಿಗೆ ಬಂದು ನಿಂತಿದೆ ಕತೆ. ಡೊನಾಲ್ಡ್ ಟ್ರಂಪ್ ಈ AI ಫೋಟೋನ ಪೋಸ್ಟ್ ಮಾಡಿದ್ದನ್ನು ಗಟ್ಟಿಯಾಗಿ ಸಮರ್ಥಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಎಡವಟ್ಟಾಗಿದೆ ಅನ್ನೋದು ಗೊತ್ತು. ಅದನ್ನು ಡಿಲೀಟು ಮಾಡಿದ್ದಾರೆ ಅವರು, ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂದ ಡಿಲೀಟು ಮಾಡಿದ್ದಾರೆ. ಇದು ಇಲ್ಲಿ ತನಕದ ಯುದ್ಧದ ಅಪ್ಡೇಟು. ಆದಷ್ಟು ಬೇಗ ಮಾತುಕತೆಗಳ ಮತ್ತೆ ಶುರುವಾಗಲಿ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಲಿ, ಇರಾನಿಗೆ ಹಡಗುಗಳು ಹೋಗಬಹುದಾ, ಇರಾನ್ನಿಂದ ಹಡಗುಗಳ ಹೊರಗೆ ಬರಬಹುದಾ, ಆದಷ್ಟು ಬೇಗ ನಿರ್ಧಾರ ಆಗಲಿ. ಅಮೇರಿಕದ ನೌಕಾಪಡೆ, ಅಮೇರಿಕದ ನೇವಿ ಈಗ ಇರಾನಿನ ಫ್ಲ್ಯಾಗ್ ಹಾಕ್ಕೊಂಡು ಯಾವುದಾದ್ರೂ ಹಡಗು ಬಂದರೆ ಅದರಲ್ಲಿ ಏನಿದೆ ಅಂತ ಡೀಟೇಲಾಗಿ ಚೆಕ್ ಮಾಡುತ್ತೆ. ಬಹುಶಃ ನನ್ನ ಪ್ರಕಾರ ಇರಾನಿಂದ ಹೊರಗಡೆ ಹಡಗುಗಳನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ನೋಡೋಣ ಮುಂದೇನಾಗುತ್ತೋ. ಮುಂದಿನ ಸುದ್ದಿಗೆ ಹೋಗೋಣ. ಮಾಧ್ಯಮಗಳು ಪ್ರಿಡಿಕ್ಟ್ ಮಾಡಿದ್ದ ಬೆಳವಣಿಗೆ ಬಿಹಾರದಲ್ಲಿ ಆಯಿತು ನೋಡಿ. ಇವತ್ತು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರ ಜಾಗಕ್ಕೆ ಸಾಮ್ರಾಟ್ ಚೌಧರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 20 ವರ್ಷಗಳ ಕಾಲ, ಹತ್ತತ್ರ 20 ವರ್ಷಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್
ಏಕಾಏಕಿ ರಾಜ್ಯಸಭಾ ಸದಸ್ಯತ್ವಕ್ಕೆ ನಾಮಿನೇಷನ್ ಫೈಲ್ ಮಾಡಿದಾಗಲೇ ಎಲ್ರಿಗೂ ಶಾಕ್ ಆಗ್ಬಿಡ್ತಾರೆ, ಇದೇನಿದು ಹಿಂಗಾಯಿತು ಅಂತ. ರಾಜ್ಯಸಭಾ ಸದಸ್ಯತ್ವಕ್ಕೆ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಆವತ್ತು ತುಂಬ ಜನ ಅಂದರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ನೋಡಿ, ಮಾಧ್ಯಮಗಳು ಬಿ ಜೆ ಪಿಯ ಬೆಳವಣಿಗೆ ವಿಷಯದಲ್ಲಿ ಪ್ರಿಡಿಕ್ಟ್ ಮಾಡಿದ್ದು ನಿಜ ಆಗಿದ್ದು ಅಪರೂಪ, ಬಟ್ ಇದರಲ್ಲಾಗಿದೆ ಇದು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಬಿಹಾರದ ಉಪಮುಖ್ಯಮಂತ್ರಿ ಆಗಿರುವ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ಆಗ್ತಾರೆ, ಮಾಧ್ಯಮಗಳು ಹೇಳಿದ್ದು. ಈ ಎರಡು ನಿಜ ಆಗಿದೆ. ಉಪಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮಗ ನಿಶಾಂತ್ ಕುಮಾರ್ ಬಂದು ಅಧಿಕಾರ ವಹಿಸಿಕೊಳ್ತಾರೆ ಅಂತ ಮಾಧ್ಯಮಗಳು ಒಂದು ಹೇಳಿತ್ತು. ಅದು ಸತ್ಯ ಆಗುತ್ತೋ ಇಲ್ವೋ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್, ನೋಡೋಣ ಅದನ್ನು. ನಿಶಾಂತ್ ಕುಮಾರ್ ಇಲ್ಲಿ ತನಕ ಪಾಲಿಟಿಕ್ಸ್ನಲ್ಲಿ ಇಲ್ಲ, ಈಸ್ ಎ ಕಾರ್ಪೊರೇಟ್ ಎಂಪ್ಲಾಯಿ. ಅಪ್ಪನ ಜೊತೆ ಕಾಣಿಸ್ಕೊಳ್ಳೋದು ಅಪರೂಪ. ಅವರು ಯಾವಾಗೋ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇಂಥದ್ದಿದ್ದಾಗ ಬಂದಿರ್ತಾರಷ್ಟೇ. ಇದು ಇವತ್ತಿನ ಫೋಟೋ. ನಿಶಾಂತ್ ಕುಮಾರ್ ರಾಜಕೀಯಕ್ಕೆ ಬರಲು ತಯಾರಾಗಿದ್ದಾರೆ, ಬಟ್ DCM ಆಗೋದಕ್ಕೆ ರೆಡಿ ಇಲ್ಲ ಅವರು ಅಂತ ಒಂದು ಚರ್ಚೆ ಇದೆ. ನೋಡಿ, ಇಷ್ಟು ದಿವಸ ಡಿಸ್ಕಸ್ ಆಗ್ತಾ ಇದ್ದದ್ದು ನಿತೀಶ್ ಕುಮಾರ್ ಕುಟುಂಬಸ್ಥರನ್ನು ಸಿಂಹಾಸನದ ಅಕ್ಕಪಕ್ಕ ಬಿಟ್ಕೊಂಡಿಲ್ಲ, ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸಿಲ್ಲ ಅಂತ. ಈಗ ಅವರು ಅಧಿಕಾರದಿಂದ ಕೆಳಗಿಳಿದ ನಂತರ ಅವರ ಮಗ ಅಧಿಕಾರಕ್ಕೆ ಬರುವುದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಅಧಿಕಾರದಲ್ಲಿರುವಷ್ಟು ಕಾಲ ಮಾತ್ರ ಮಗನನ್ನು ಅವರು ಹತ್ತಿರ ಬಿಟ್ಕೊಂಡಿರಲಿಲ್ಲ. ಇದು ಸಾಮ್ರಾಟ್ ಚೌಧರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದಂಥ ದೃಶ್ಯ. ಬೆಳಗ್ಗೆ 10 ನಿತೀಶ್ ಕುಮಾರ್ ಇವತ್ತು ರಾಜೀನಾಮೆ ಕೊಡೋದು ಅನ್ನೋ ನಿರ್ಧಾರ ಮಾಡಿದ್ರು. 11 ಗಂಟೆಗೆ ಸಾಮ್ರಾಟ್ ಚೌಧರಿ ನಿತೀಶ್ ಕುಮಾರರ ಮನೆಗೆ ಬಂದರು. 11:15 ಕೊನೆಯ ಸಚಿವ ಸಂಪುಟ ಸಭೆ ಮಾಡಿದ್ರು ನಿತೀಶ್ ಕುಮಾರ್. 12:50 ವೀಕ್ಷಕರಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತು ಉಸ್ತುವಾರಿ ವಿನೋದ್ ತಾವಡೆ, ನಿತಿನ್ ನಬೀನ್ ಪಾಟ್ನಾಕ್ಕೆ ಬಂದು ತಲುಪಿದ್ರು 12:50. ಇವತ್ತು ಬಿಹಾರದ ಬೆಳವಣಿಗೆಗಳಿವೆಲ್ಲ. ಮಧ್ಯಾಹ್ನ 3:04 ಶಿವರಾಜ್ ಸಿಂಗ್ ಚೌಹಾಣ್, ನಿತಿನ್ ನಬೀನ್, ಸಾಮ್ರಾಟ್ ಚೌಧರಿ ನಿತೀಶ್ ಕುಮಾರನ್ನು ಭೇಟಿಯಾದರು. 3:18 ಲೋಕಭವನಕ್ಕೆ ತೆರಳಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದಾಗಿ 20 ನಿಮಿಷಕ್ಕೆ 3:38 BJP ಕೇಂದ್ರ ಕಚೇರಿಯಲ್ಲಿ ನಾಯಕರ ಸಭೆ ಆಯಿತು. 4 ಗಂಟೆಗೆ BJP ಶಾಸಕಾಂಗ ಪಕ್ಷದ ಸಭೆ ಆಯಿತು. ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸಾಮ್ರಾಟ್ ಚೌಧರಿ ಅವರನ್ನು ಆಯ್ಕೆ ಮಾಡಲಾಯಿತು. ಸಂಜೆ 6 ಗಂಟೆಗೆ ಬಿಹಾರದ ರಾಜ್ಯಪಾಲರನ್ನು ಭೇಟಿಯಾಗಿ ಸಾಮ್ರಾಟ್ ಚೌಧರಿ ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡಿದ್ರು. ಅಲ್ಲಿಗೆ ಹತ್ತಿರ 20 ವರ್ಷಗಳ ಒಂದು ಬಿಹಾರ ರಾಜಕಾರಣದ ಅಧ್ಯಾಯ ಒಂದು ಎಂಡ್ ಆದಂಗೆ ಆಯಿತು ನೋಡಿ, ನಿತೀಶ್ ಕುಮಾರ್ ಅಧಿಕಾರದಿಂದ ಕೆಳಗಿಳಿಯುವ ಮೂಲಕ. ಇವು ಅಪರೂಪಕ್ಕೆ ನೋಡುವುದಕ್ಕೆ ಸಿಗುವ ವಿದ್ಯಮಾನಗಳು. ಸ್ಮೂತ್ ಟ್ರಾನ್ಸಿಷನ್. ಅದರ್ವೈಸ್ ಅಧಿಕಾರ ಬಿಟ್ಟುಕೊಡೋದ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗಿರಿ ಬಿಟ್ಟುಕೊಡೋದಕ್ಕೆ ಓದಾಡ್ತಾರೆ. ಅಪರೂಪದ ವಿದ್ಯಮಾನ. ಅದು ನಿತೀಶ್ ಕುಮಾರ್ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಕುಟುಂಬದವರಿಗೆ ಬಿಟ್ಟುಕೊಟ್ಟಿದ್ದಲ್ಲ, ಅಥವಾ ತಮ್ಮದೇ ಪಕ್ಷದ ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟಿದ್ದಲ್ಲ. BJPಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟದ್ದು. ಮೈತ್ರಿ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವ ಪ್ರಕ್ರಿಯೆ ಇಷ್ಟು ಸ್ಮೂತ್ ಟ್ರಾನ್ಸಿಷನ್ನಲ್ಲಿ ಆಗಿದ್ದು ನೆನಪಿನಲ್ಲಿ ಉಳಿಯುತ್ತಿದೆ ರಾಜಕೀಯ ಇತಿಹಾಸದಲ್ಲಿ. ಈಗ ನಿತೀಶ್ ಕುಮಾರ್ ರಾಜ್ಯಸಭಾ ಸದಸ್ಯರು. ಕೆಲವರು ಹೇಳ್ತಾರೆ ಮೋದಿ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರೆ, ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ತಾರೆ, ನೋಡ್ತಾ ಇರಿ ಅಂತ. ಮತ್ತು ಕೆಲವರು ಹೇಳ್ತಾರೆ ಇಲ್ಲ, ನಿತೀಶ್ ಒಂಥರ ರಿಟೈರ್ಡ್ ಲೈಫ್ನ ಮನಸ್ಥಿತಿಲಿದ್ದಾರೆ, ಏಜ್ ಆಗಿದೆ, ಆರೋಗ್ಯ ಮೊದಲಿನಷ್ಟು ಚೆನ್ನಾಗಿಲ್ಲ, ರಾಜ್ಯಸಭಾ ಸದಸ್ಯನಾಗಿ ಆರಾಮಾಗಿರ್ತೀನಿ ಅಂದಿದ್ದಾರೆ ಅಂತ. ಏನಾಗುತ್ತೆ ನೋಡ್ಬೇಕು ಮುಂದೆ ಅದನ್ನು. ಆದರೆ 20 ವರ್ಷದ ಈ ಮನುಷ್ಯನ ಆಡಳಿತ. ಬಿಹಾರದಲ್ಲಿ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ದಾಖಲೆ ನಿತೀಶ್ ಕುಮಾರ್ ಅವರದ್ದು. 19 ವರ್ಷ 290 ದಿವಸ ಹಾಗೇನೋ ಬರುತ್ತದು. ಅಷ್ಟು ಅಧಿಕಾರ ನಡೆಸಿದಂಥ ದಾಖಲೆಯನ್ನು ನಿತೀಶ್ ಕುಮಾರ್ ಬರೆದರು. ನೋಡಿ, ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಿಹಾರದ ಚರಿಷ್ಮಾ ಏನಿತ್ತು ದೇಶದ ತುಂಬ? ಜಂಗಲ್ ರಾಜ್. ಇನ್ನೇನು ಪೊಲಿಟಿಕಲ್ ಪ್ರಿಜುಡೀಸ್ ಇಟ್ಕೊಂಡು ನೋಡಬೇಕಾಗಿಲ್ಲ, ಇದ್ದದ್ದು ಹಾಗೆ ಬಿಹಾರ. ಲಾಲು ಪ್ರಸಾದ್ ಯಾದವ್ ಆಡಳಿತ ಅನ್ನೋದು ಇದೆಯಲ್ಲ ಬಿಹಾರದಲ್ಲಿ, ನೀವು ಆಗಿನ ಪರಿಸ್ಥಿತಿ ಹೆಂಗಿತ್ತು ಅಂತ ಸಿನಿಮಾಗಳು ಬಂದು ಬಾಲಿವುಡ್ನಲ್ಲಿ.
ಈ ಅಜಯ್ ದೇವಗನದೆಲ್ಲ ಸಿನಿಮಾ ಒಂದು ಅಪಹರಣ ಅವೆಲ್ಲ ಆ್ಯಕ್ಚುಯಲ್ ಇನ್ಸಿಡೆಂಟ್ಗಳ ಮೇಲೆ ಬಂದದ್ದು. ಅದು ಸಂಜೆ 7-7:30 ಆದರೆ ಹೆಣ್ಮಕ್ಳು ಒತ್ತಡಗಿರಲಿ, ಗಂಡಸರು ಹೊರಗಡೆ ಓಡಾಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ. 2-3 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಅವ್ರು ಕಿಡ್ನ್ಯಾಪ್ಗಳಾಗ್ಬಿಡ್ತಿದ್ವು. ಗೂಂಡಾ ರಾಜ್ಯ ಅಂದರೆ ಗೂಂಡಾ ರಾಜ್ಯ. ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆ ಆಗಿದ್ದ ಕಥೆ ಹೇಳ್ತಾರೆ ಇನ್ನೂ ತನಕ ಬಿಹಾರದಲ್ಲಿ. ಕೇಳಿಸ್ಕೋಬೇಕು ನೀವು, ಒಮ್ಮೆ ಕೆಲವು ಪಾಡ್ಕಾಸ್ಟ್ಗಳಿದ್ದಾವೆ ನೋಡಿ ಹೆಂಗಿದೆ ಅಂತ. ಅವರ ಮಗಳ ಮದುವೆ ಆದರೆ, ಮುಖ್ಯಮಂತ್ರಿಗಳ ಮಗಳ ಮದುವೆ, ಎಲ್ಲ ಕಡೆಯಿಂದ ಗೆಸ್ಟ್ ಬರ್ತಾರೆ. ಗೆಸ್ಟ್ಗಳಿಗೆ ಓಡಾಡೋದಕ್ಕೆ ಕಾರ್ಗಿರಬೇಕಲ್ಲ. ಈ ಪಾಟ್ನಾದ ಶೋರೂಮ್ಗಳಿಗೆ ಹೋದ್ರಂತೆ RJDಯ ಕಾರ್ಯಕರ್ತರು, ಲೋಕಲ್ ಲೀಡರ್ಸು. ಶೋರೂಮ್ಗಳಲ್ಲಿ ಮಾರಕ್ಕೆ ಅಂತ ಇಟ್ಟಿರ್ತಾರಲ್ಲ ಕಾರ್ನ, ಯಾರೋ ಬುಕ್ ಮಾಡೋದವ್ರಿಗೆ ತಂದಿಟ್ಟಿರ್ತಾರೆ ಗೋಡೌನ್ನಲ್ಲಿ, ವೇರ್ ಹೌಸ್ನಲ್ಲಿ. ಇದ್ರ ಕೀ ಎಲ್ಲಿದ್ದಾವೆ ಅಂತ ಇಸ್ಕೊಂಬಂದ್ಬಿಟ್ರಂತೆ ಎಲ್ಲ ಕೀನು. ಹೊಸ ಹೊಸ ಗಾಡಿಗಳು. ವಾರ 10-15 ದಿವಸ ಮದುವೆಗೆ ಅಂತ ಓಡಾಡಿಸಿ ಮತ್ತೆ ವಾಪಸ್ ತಗೊಂಡಾಗ ಕೊಟ್ರಂತ, ಆಯ್ತು ಇನ್ನು ಮಾರ್ಕಳಿ ಉನ್ನ ಅಂತ. ಆ ಗಾಡಿಗಳ ಕಥೆ ಏನಾಗಿರ್ಬೇಕು ಯೋಚನೆ ಮಾಡಿ. ಶೋರೂಮಿಂದ ಗಾಡಿ ಎತ್ಕೊಂಬಂದ್ರಂತೆ. ಇವರ ಮಗಳ ಕಾರ್ನಲ್ಲಿ ಹೋಗ್ತಾ ಇರುವಾಗ ಯಾವುದೋ ದೊಡ್ಡ ಜ್ಯುವೆಲ್ರಿ ಶಾಪ್ ಕಾಣಿಸ್ತು. ಅದರ ಗ್ಲಾಸ್ನಿಂದ ಏನೋ ಚೆನ್ನಾಗಿ ಅನ್ನಿಸ್ತು. ನಿಲ್ಸ್ ಕಾರು. ಜ್ಯುವೆಲ್ರಿ ಶಾಪ್ ಒಳಗೆ ಹೋಗು, ಅದನ್ನು ಪ್ಯಾಕ್ ಮಾಡು, ಅದನ್ನು ಪ್ಯಾಕ್ ಮಾಡು, ಅದನ್ನು ಪ್ಯಾಕ್ ಮಾಡು, ಅದನ್ನು ಪ್ಯಾಕ್ ಮಾಡು, ತಗೊಂಡು ಬಾ. ದುಡ್ಡು ಯಾರು ಕೊಡ್ತಾರೆ? ಮುಖ್ಯಮಂತ್ರಿಗಳ ಮಗಳ ಹತ್ರ ದುಡ್ಡು ಕೇಳ್ತೀರಾ ನೀವು? ಅದು ಜಂಗಲ್ ರಾಜ್ ಅಂದರೆ. ಬಿಹಾರಕ್ಕಿದ್ದ ಆ ಚರಿಷ್ಮಾನ ಬದಲಿಸುವಲ್ಲಿ ನಿತೀಶ್ ಕುಮಾರ್ ಪಾತ್ರ ದೊಡ್ಡದು. ಸುಶಾಸನ್ ಬಾಬು ಅನ್ನಿಸಿಕೊಂಡ್ರು ಅವರು. ಸುಶಾಸನ್ ಬಾಬು ನೋಡಿ, ಒಂದು ಸಣ್ಣ ಕಮ್ಯುನಿಟಿ, ಲಿಮಿಟೆಡ್ ವೋಟ್ ಬ್ಯಾಂಕು. ಆದರೂ ನಿತೀಶ್ ಕುಮಾರರ ಪೊಸಿಷನಿಂಗ್ ಹೆಂಗಿತ್ತು ಅಂದರೆ, ಇವರಿಲ್ಲದೆ ಸರ್ಕಾರ ಮಾಡೋಕ್ಕಾಗಲ್ಲ ಯಾರಿಗೂ. ಇವರಿಲ್ಲದೆ ಸರ್ಕಾರ ಮಾಡೋದಕ್ಕಾಗೋದಿಲ್ಲ. ವಾಜಪೇಯಿ ಅವ್ರ ಜೊತೆ ಕಂಪ್ಯಾಟಿಬಲ್ ಇದ್ದರು. BJP ಜೊತೆ ಮೈತ್ರಿ ಚೆನ್ನಾಗಾಗ್ತಿತ್ತು. ನರೇಂದ್ರ ಮೋದಿ ಅಂದ್ರೆ ಆಗ್ಬರ್ತಿರಲಿಲ್ಲ, ಒಟ್ಟು ಆಗ್ಬರ್ತಿರಲಿಲ್ಲ ಅವ್ರಿಗೆ ನರೇಂದ್ರ ಮೋದಿ ಅಂತ. ಮೋದಿಯ ಜೊತೆ ಇವರು, ಮೋದಿ ಕೈ ಹಿಡ್ಕೊಂಡು ನಿಂತಿದ್ದ ಒಂದು ಫೋಟೋ ಇವ್ರಿಗೆ ಎಂಥ ಮುಜುಗರ ತಂದು ಬಿಡ್ತಿತ್ತು ಅಂದರೆ, ಅಂಥ ಮುಜುಗರ ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕತೆ ಅದು. BJP ಕಾರ್ಯಕಾರಿಣಿ ಆದಾಗ ಬಿಹಾರದ ಮುಖ್ಯಮಂತ್ರಿಯವರು ಕಾರ್ಯಕಾರಿಣಿಗೆ ಬಂದ ನಾಯಕರುಗಳನ್ನೆಲ್ಲ ಊಟಕ್ಕೆ ಕರೆದಿರ್ತಾರೆ ಮನೆಗೆ. ಪಾಟ್ನಾದಲ್ಲಿದ್ದಂಥ, ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿದ್ದಂಥ ಗುಜರಾತಿ ವ್ಯಾಪಾರಿಯೊಬ್ಬ ನಿತೀಶ್ ಕುಮಾರು ನರೇಂದ್ರ ಮೋದಿ ಕೈ ಹಿಡ್ಕೊಂಡು ನಿಂತ್ಕೊಂಡಿರೋ ಆ ಫೋಟೋನ ಒಂದು ನ್ಯೂಸ್ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ದೊಡ್ಡದಾಗಿ ಫ್ರಂಟ್ ಪೇಜಿಗೆ ಪ್ರಿಂಟ್ ಹಾಕ್ಸ್ಬಿಡ್ತಾರೆ. ನಿತೀಶ್ ಕುಮಾರ್ ಕೆಂಡಾಮೆಂಡಲ್ ಆಗಿಬಿಟ್ರು. ಡಿನ್ನರ್ ಕ್ಯಾನ್ಸಲ್ ಮಾಡಿಸ್ತಾರೆ ಅವರು ಅವತ್ತಿಂದು. ಡಿನ್ನರ್ ಕ್ಯಾನ್ಸಲ್. 2014ರಲ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ ಮೇಲೆ NDAದಿಂದ ಹೊರಗೆ ಬಂದು ಪ್ರತ್ಯೇಕ ಸ್ಪರ್ಧೆ ಮಾಡಿದ್ರು. ಬಿದ್ದೋಗ್ಬಿಡ್ತಲ್ಲ ಅವರ ಪಕ್ಷ. ಲಾಲು ಪ್ರಸಾದ್ ಯಾದವ್ ಜೊತೆಗೆ ಆ ಕಡು ರಾಜಕೀಯ ವೈರತ್ವದಿಂದ ರಾಜಕಾರಣ ಮಾಡಿ ಕೊನೆಗೆ RJD ಜೊತೆಗೆ, ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಲಾಲು ಪ್ರಸಾದ್ ಮಗನಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕು ಅನ್ನುವ ಸನ್ನಿವೇಶ ಬಂದಾಗ ಬೆಂಬಲ ವಾಪಸ್ ತಗೊಂಡು ಮತ್ತೆ BJP ಜೊತೆಗೆ ಬಂದರು. 20 ವರ್ಷ ಯಾವ ಪಕ್ಷ ಯಾವಷ್ಟೇ ಸ್ಥಾನಗಳನ್ನು ತಗೊಳ್ಳಿ, CM ಆಗಿ ಮಾತ್ರ ನಿತೀಶ್ ಕುಮಾರ್ ಅನ್ನೋ ಹಾಗೆ ಇದ್ದರು. ಈಗ ಅವರನ್ನು ರಿಪ್ಲೇಸ್ ಮಾಡ್ತಾ ಇರುವ ಸಾಮ್ರಾಟ್ ಚೌಧರಿ ಅವರಿಗೆ 3ನೇ ಪಾರ್ಟಿ BJP. ಹಿ ಸ್ಟಾರ್ಟೆಡ್ ಹಿಸ್ ಪೊಲಿಟಿಕಲ್ ಕರಿಯರ್ ವಿತ್ RJDಯಿಂದ ರಾಜಕಾರಣವನ್ನು ಶುರು ಮಾಡಿದ ಮನುಷ್ಯ. ನೋಡಿ, ಕೆಲವು ಹೆಸರುಗಳನ್ನು ಅಂದರೆ, ಸಾಮ್ರಾಟ್ ಚೌಧರಿಯ ತಂದೆಯ ಹೆಸರು ಶಕುನಿ ಚೌಧರಿ ಅವ್ರ ಹೆಸರು. ಕೆಲವು ಹೆಸರು ಯಾರೂ ಇಟ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ದುರ್ಯೋಧನ ನೋಡಿದ್ವಿ, ರಾವಣವನ್ನು ನೋಡೋದು ಬಾಕಿ ಇದೆ. ರಾವಣ, ಶಕುನಿ ಅವ್ರ ತಂದೆ ಹೆಸರು. ನಾಟ್ ಬೀಯಿಂಗ್ ಜಡ್ಜ್ಮೆಂಟಲ್ ಅಬೌಟ್ ಇಟ್, ಅಪರೂಪದಲ್ಲ ಹೆಸರಿಟ್ಟಿದ್ದಾರೆ ಅಂತ. ಅವರ ತಂದೆಯೂ ಶಾಸಕರಾಗಿದ್ದವರು. ಸಾಮ್ರಾಟ್ ಚೌಧರಿಯವರ ತಾಯಿನೂ 1 ಟರ್ಮ್ MLA. ಸಾಮ್ರಾಟ್ ಚೌಧರಿಯವರು 6ನೇ ಅವಧಿಗೆ ಶಾಸಕರು. ಬೇರೆ ಬೇರೆ ಪಕ್ಷಗಳಲ್ಲಿ, 3 ಪಕ್ಷಗಳಲ್ಲಾಗಿದ್ದಾರೆ ಅವರು. RJDಯಿಂದ ರಾಜಕಾರಣ ಶುರು ಮಾಡಿದ್ರು. 1990ಯಲ್ಲಿ ರಾಜಕೀಯ ಪ್ರವೇಶ. 1999 ಫಸ್ಟ್ ಟೈಮ್ MLA ಆಗ್ತಾರೆ. ರಾಬ್ಡಿ ದೇವಿಯವರ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರು ಆಗ್ತಾರೆ ಅವರು. ಫಸ್ಟ್ ಟೈಮ್ MLA ಸಚಿವರಾಗ್ತಾರೆ. 2000ನೇ ಇಸ್ವಿಯಲ್ಲಿ ಪರಬಟ್ಟ ಕ್ಷೇತ್ರದಿಂದ ಶಾಸಕರಾಗ್ತಾರೆ. 2014ರಲ್ಲಿ 13 ಶಾಸಕರನ್ನು ಜೊತೆ ಕರ್ಕೊಂಡು
RJD ಬಿಟ್ಟು JDUಗೆ ಬಂದರು, ನಿತೀಶ್ ಕುಮಾರರ ಪಾರ್ಟಿಗೆ ಬಂದರು. 2000 ನಿತೀಶ್ ಕುಮಾರರ ಪಾರ್ಟಿಗೆ ಬಂದ ಮೇಲೆ ಜಿತಿನ್ ರಾಮ್ ಮಾಂಜಿ ಸಚಿವ ಸಂಪುಟದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಖಾತೆ ಸಚಿವರಾದರು. 2017ರಲ್ಲಿ JDU ಬಿಟ್ಟು BJPಗೆ ಬಂದರು. 2017, 9 ವರ್ಷ ಆಗಿಲ್ಲ ಇನ್ನು BJPಗೆ ಬಂದು, ಆಗಲೇ ಮುಖ್ಯಮಂತ್ರಿ. ಲೆಕ್ಕ ಹಾಕೊಳ್ಳಿ ನೀವು. 2017ರಲ್ಲಿ BJPಗೆ ಬಂದರು. 2023ರಲ್ಲಿ BJP ರಾಜ್ಯಾಧ್ಯಕ್ಷರಾದರು. 2024ರಲ್ಲಿ BJP JDU ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದ ಬಹುತೇಕ ಅವಧಿ ಅವರೇ ಹೋಮ್ ಮಿನಿಸ್ಟರು. 2024ರಲ್ಲಿ ಇವರು ಉಪಮುಖ್ಯಮಂತ್ರಿ ಆದಮೇಲೆ ಫಸ್ಟ್ ಟೈಮ್ ಗೃಹ ಖಾತೆಯನ್ನು ಇವರು ಇಟ್ಕೊಂಡ್ರು. ಗೃಹ ಖಾತೆಯನ್ನು ನಿತೀಶ್ ಕುಮಾರ್ ಬಿಟ್ಟುಕೊಟ್ಟರು ಸಾಮ್ರಾಟ್ ಚೌಧರಿಗೆ. ಈಗ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ. ಮಜಾ ಅಂದರೆ 2020ರಲ್ಲಿ ನಿತೀಶ್ ಕುಮಾರ್ RJD ಜೊತೆಗೆ ಸರ್ಕಾರ ಮಾಡ್ತಾರೆ. RJD ಜೊತೆ ಸರ್ಕಾರ 2017ರಲ್ಲಿ ಇವರು JDU ಬಿಟ್ಟು ಬಂದುಬಿಟ್ಟಿರ್ತಾರೆ BJPಗೆ. 2020ರಲ್ಲಿ NDA ಬಿಟ್ಟು ನಿತೀಶ್ ಕುಮಾರ್ ಮಹಾಗಠಬಂಧನ ಸೇರ್ಕೊಂಡು ಸರ್ಕಾರ ಮಾಡ್ತಾರೆ. ಆವಾಗ ಆಣೆ ಮಾಡ್ತಾರೆ ಇವರು, ನಿತೀಶ್ ಕುಮಾರರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ತನಕ ನಾನು ತಲೆಗೆ ಪಗಡಿ ಸುತ್ತಕೊಳ್ಳಲ್ಲ ಅಂತ, ತಲೆಗೆ ಪೇಟ ಕಟ್ಕೊಳ್ಳೋದಿಲ್ಲ ಅಂತ ಆಣೆ. ರಾಜಕೀಯ ಹಿಂಗೆ ಇರೋದಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ನಿತೀಶ್ ಕುಮಾರರನ್ನು ಕೆಳಗಿಳಿಸಿದ ನಂತರನೇ ಅದಾದ ಮೇಲೆ 2022 ನಿತೀಶ್ ಕುಮಾರ್ ಮತ್ತೆ NDAಗೆ ಬಂದರು. ಅಯೋಧ್ಯೆಗೆ ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಇವರಲ್ಲಿ, ಅಯೋಧ್ಯೆಯಲ್ಲಿ. ಈಗ ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಒಂದು ಚರ್ಚೆ. JDU 2 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೇಳ್ತಾ ಇದೆಯಂತೆ. ನಿತೀಶ್ ಕುಮಾರ್ಗೆ ಒಂದು ಸ್ಥಾನಕ್ಕೆ ತಮ್ಮ ಮಗನನ್ನು ತರಬೇಕು, ಇನ್ನೊಂದು ಯಾವುದಾದ್ರು ಹಿರಿಯ ನಾಯಕನಿಗೆ ಕೊಡಬೇಕು ಅಂತ. RLD ಅವರು ಪ್ರಬಲ ಖಾತೆಗಳನ್ನು ಕೇಳುವ ಸಾಧ್ಯತೆ ಇದೆ. ಮುಂದಿನ ಸುದ್ದಿ, ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿರ್ತಾರೆ, ಆದಿಚುಂಚನಗಿರಿ ಮಠದಲ್ಲಿರ್ತಾರೆ. ಅದರ ಅರ್ಥ ಇಷ್ಟೇ, ಬಿಹಾರದ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗ್ತಿಲ್ಲ ಅವರು ಅಂತ. ಅಲ್ಲೊಂದು ಭೈರವೈಕ್ಯ ಮಂದಿರ ನಿರ್ಮಾಣ ಆಗಿದೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿನ HAL ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗ್ತಾರೆ. 10 ಗಂಟೆ 50 ನಿಮಿಷಕ್ಕೆ ಚುಂಚನಗಿರಿ ತಪೋವನಕ್ಕೆ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ. ಇದೇ ದೇವಸ್ಥಾನ. 11 ಗಂಟೆಗೆ ಆದಿಚುಂಚನಗಿರಿ ಮಠಕ್ಕೆ ಬರ್ತಾರೆ. ಗೋರಕ್ಷನಾಥರು ತಪಸ್ಸು ಮಾಡಿದ ಜಾಗ ಜ್ಞಾನಪೀಠ ದರ್ಶನವನ್ನು ಮಾಡ್ತಾರೆ. ಅದಾದ ಮೇಲೆ ಶ್ರೀ ಕಾಲಭೈರವೇಶ್ವರ ಮಂದಿರಕ್ಕೆ ಬರ್ತಾರೆ. ಆಮೇಲೆ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾರೆ. ಒಂದು ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಗೋರಕ್ಷನಾಥ ಸಿದ್ಧ ಸಿದ್ಧಾಂತ ಪದ್ಧತಿ ಈ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಅಲ್ಲಿಂದ ಬೆಂಗಳೂರಿನ HAL ಏರ್ಪೋರ್ಟಿಗೆ ವಾಪಸ್ ಬಂದು ಕನ್ಯಾಕುಮಾರಿಗೆ ಹೋಗ್ತಾರೆ ಚುನಾವಣಾ ಪ್ರಚಾರಕ್ಕೆ. ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರ ಇದು. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಮಿಶ್ರಣ ಇದೆಯಂತೆ. ಒಡಿಸ್ಸಾದ ಸೂರ್ಯ ದೇವಸ್ಥಾನದ ಕಲೆಯನ್ನು ಒಳಗೊಂಡಿದೆ. ಶಿಲ್ಪಕಲೆಯ ಅದ್ಭುತ ಕೆತ್ತನೆಗಳಿದ್ದಾವಂತೆ. ಬ್ರಹ್ಮಾಂಡ ನಿಯಮಗಳಿಗನುಸಾರವಾಗಿ ವಿನ್ಯಾಸ ಮಾಡಲಾಗಿದೆ. ಕ್ಲೈರಾ, ಇಳಕಲ್ ಮಾದರಿಯ ಶಿಲೆ ಮತ್ತು ಸಂತೆಕಲ್ ಮಾದರಿಯ 3 ರೀತಿಯ ಕಲ್ಲುಗಳಿಂದ ಇದನ್ನು ಕಟ್ಟಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿಯವರು ವಿಶೇಷ ಸೂಚನೆ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗೊಂದು ಪೇಟ ಮಾಡಿಸಿದ್ದಾರೆ ಮೈಸೂರು ಶೈಲಿಯಲ್ಲಿ. ಅದನ್ನು ಮಾಡಿದವರು ನಂದನ್ ಅಂತ. ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಒಂದು ವಿಶೇಷತೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪೇಟ ಬೇಕು ಅಂತಂದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಒಂದು ಪೇಟಗಳು ಮಾಡಿಕೊಂಡು ಇದು ಮಾಡ್ತೀವಿ. ನಾಲ್ವಡಿಯವ್ರದ್ದು ಒಂದು ರೆಡ್ ಪೇಟ ಬೇಕು ಅಂತಂದಾಗ ನನಗೆ ನಿಜವಲ್ಲೂ ತುಂಬ ಖುಷಿ ಆಯಿತು. ನಾಲ್ವಡಿಯವ್ರದ್ದನ್ನು ನಿರ್ಮಲಾನಂದ ಸ್ವಾಮೀಜಿಯವರು ಮೋದಿಯವ್ರಿಗೆ ಹಾಕ್ತಾರೆ ಅಂತಂದರೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕು, ಯಾಕೆಂತಂದರೆ ಈಗ ಒಂದು ಪೇಟ ಮಾಡಬೇಕು ಅಂತಂದರೆ ಒಂದು ಬಟ್ಟೆ, ಆ ಬಟ್ಟೆಗೆ ತಕ್ಕಂತೆ ಬಾರ್ಡ್ರು, ಈಗ ಮೈಸೂರು ಲಾಂಛನ, ಗಂಡು ಬೇರುಂಡ, ಅದಕ್ಕೆ ಮುತ್ತುಗಳು, ಈ ಥರ ಎಲ್ಲ ಹಾಕಿ ಮಾಡಿದ್ದೀವಿ. ಒಂದು 5 ದಿನ ಟೈಮ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.